ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ದಿನ 4ನೇ ತರಗತಿಯ ಪಾಠ 3 ವೀರಮಾತೆ ಜೀಜಾಬಾಯಿ ಈ ಪಾಠದ ಸಂಪೂರ್ಣ ವಿವರಣೆ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ತಾಯಿಗೆ ಮಗನು ಏನೆಂದು ಹೇಳಿದನು? ಉತ್ತರ: ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಹೇಳಿದನು. ಪ್ರಶ್ನೆ ಸಂಖ್ಯೆ 2. ಕೊಂಡಾನದುರ್ಗವು ಯಾರ ವಶದಲ್ಲಿತ್ತು? ಕೊಂಡಾನದುರ್ಗವು ಮೊಘಲರ ವಶದಲ್ಲಿತ್ತು. ಜೀಜಾಬಾಯಿ ತಂದೆಯ ಹೆಸರೇನು? ಉತ್ತರ: ಜೀಜಾಬಾಯಿ ತಂದೆ ಹೆಸರು ಲಖುಜಿ ಜಾಧವರಾವ್. ಪ್ರಶ್ನೆ ಸಂಖ್ಯೆ 4. ಶಿವಾಜಿ ಗುರುವಿನ ಹೆಸರೇನು? ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮಹಾಭಾರತ, ಜೀಜಾಬಾಯಿ, ರಾಯಗಢ, ಶಹಾಜಿ, ರಾಮಾಯಣ. ಪ್ರಶ್ನೆ 1. ಛತ್ರಪತಿ ಶಿವಾಜಿ ತಾಯಿಯ ಹೆಸರೇನು? ಹೆಸರು ಜೀಜಾಬಾಯಿ. 2. ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು. ಶಹಾಜಿ. 3. ಜೀಜಾಬಾಯಿ ಶಿವಾಜಿ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು. ರಾಮಾಯಣ, ಮಹಾಭಾರತ. 4. ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ದಲ್ಲಿ ನಡೆಯಿತು. ರಾಯಗಢ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಧೈರ್ಯ, ಅಧೈರ್ಯ. ಜಯ, ಅವಿಜಯ. ಗೌರವ, ಅಗೌರವ. ನೀತಿ, ಅನೀತಿ. ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಾಗರ, ಸಮುದ್ರ, ಕಡಲು. ಪುತ್ರ, ಕುಮಾರ, ಮಗ. ರಾಜ, ಅರಸ, ದೊರೆ. ಯುದ್ಧ, ಕದನ, ಕಾಳಗ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಬಹುಮಾನ: ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದದ್ದಕ್ಕೆ ಬಹುಮಾನ ಕೊಟ್ಟರು. ಉದ್ಯೋಗ: ಉತ್ತಮವಾಗಿ ಓದಿ ಉದ್ಯೋಗ ಪಡೆಯಬೇಕು. ಗುಲಾಮಗಿರಿ: ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ದೇಶವು ಬ್ರಿಟಿಷರ ಗುಲಾಮಗಿರಿಯಲ್ಲಿತ್ತು. ವೈಭವ: ಮೈಸೂರು ದಸರಾ ಜಂಬೂ ಸವಾರಿ ವೈಭವದಿಂದ ಕೂಡಿರುತ್ತದೆ. ಆಶೀರ್ವಾದ: ಗುರು ಹಿರಿಯರ ಆಶೀರ್ವಾದ ಪಡೆದು ಕೆಲಸ ಆರಂಭಿಸಬೇಕು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಈ ಮಾತನ್ನು ಶಿವಾಜಿ ಹೇಳಿದನು. ತಾಯಿ ಜೀಜಾಬಾಯಿಗೆ ಹೇಳಿದನು. 2. ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಈ ಮಾತನ್ನು
ಜೀಜಾಬಾಯಿ ಹೇಳಿದಳು. ಮಗ ಶಿವಾಜಿಗೆ ಹೇಳಿದಳು. ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ. ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಸರಿಯಾದ ರೂಪ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ. 2. ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು. 3. ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಸರಿಯಾದ ವಾಕ್ಯ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಭಾಷಾ ಚಟುವಟಿಕೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ 1. ಬರು ಪ್ಲಸ್ ಅಂತೆ ಬರುವಂತೆ. 1. ಹೋಗು ಪ್ಲಸ್ ಅಂತೆ ಹೋಗುವಂತೆ. 2. ನೋಡು ಪ್ಲಸ್ ಅಂತೆ ನೋಡುವಂತೆ. 3. ಮಗು ಪ್ಲಸ್ ಅಂತೆ ಮಗುವಂತೆ. ಮಾದರಿ 2. ಹುಡುಗ ಪ್ಲಸ್ ಆಟ ಹುಡುಗಾಟ. 1. ಬಂದು ಪ್ಲಸ್ ಆಗ ಬಂದಾಗ. ಕಾಡು ಪ್ಲಸ್ ಆನೆ ಕಾಡಾನೆ. ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ. ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ. ಪದೇ ಪದೇ, ಸಣ್ಣ ಸಣ್ಣ, ಓಡಿ ಓಡಿ. ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ. ಪರರಿಗೆ ಉಪಕಾರ, ಬಾಳಿಯಾರು, ಮೌನ ಬಂಗಾರ, ಬಾಯಿ ಮೊಸರು. 1. ತಾಳಿದವರು ಬಾಳಿಯಾರು. ಕೈ ಕೆಸರಾದರೆ ಬಾಯಿ ಮೊಸರು. ಮಾತು ಬೆಳ್ಳಿ, ಮೌನ ಬಂಗಾರ. ಮನೆಗೆ ಮಾರಿ, ಪರರಿಗೆ ಉಪಕಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.